ರಾಜು ಕೋಟಗಿ, ಹುಬ್ಳಿ ಧಾರವಾಡ ಪಂಚಮಸಾಲಿ ಅಧ್ಯಕ್ಷ. ಅಲ್ಪಸಂಖ್ಯಾತ ಲಿಂಗಾಯತ್ ಮಾನ್ಯತೆಗಾಗಿ ಹೋರಾಟ ವೇದಿಕೆಯಿಂದ ನಾನು ಎಲ್ಲ ಲಿಂಗಾಯತ್ ಸಮುದಾಯದ ಒಳಪಂಗಡ ಬಾಂಧವರೇ, ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ್ ಧರ್ಮವು ಮಾನವ ಹಕ್ಕುಗಳಿಗಾಗಿ ನಡೆಸಿದ ಅಪೂರ್ವ ಆಂದೋಲನವಾಗಿದೆ. ಲಿಂಗಾಯತ್ ಧರ್ಮದಲ್ಲಿ ಜಾತಿಗಳಿಲ್ಲ, ಕಸುಬುಗಳಿವೆ. ಆದರೆ ವೃತ್ತಿ, ಗೌರವ, ಸಮಾನತೆಯನ್ನು ಶರಣ ಸಂದೇಶಗಳಲ್ಲಿ ಕಾಣುತ್ತೇವೆ. ಲಿಂಗ ಭೇದ ಇಲ್ಲ, ಸಮಾನತೆ ಸಾರುವ ಅತ್ಯಂತ ವೈಚಾರಿಕ ಧರ್ಮ ಲಿಂಗಾಯತ್ ಧರ್ಮವಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಆಂಗ್ಲ ಸರ್ಕಾರದ ಜನಗಣತಿ ಮತ್ತು ಗೆಜೆಟ್ಗಳು ಲಿಂಗಾಯತ್ ಒಂದು ಸ್ವತಂತ್ರ ಧರ್ಮವೆಂದು ಸಾಬೀತವಾಗಿದೆ. ಜನಗಣತಿ 1891 ಮತ್ತು 1911 ಜನಗಣತಿಯಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖವಿದೆ. ಲಿಂಗಾಯತ್ ಒಂದು ಸ್ವತಂತ್ರ ಧರ್ಮ. ಇದು ಶತಮಾನಗಳ ನ್ಯಾಯಯುತ, ಕಾನೂನು ಸಮ್ಮತ ಮತ್ತು ನ್ಯಾಯ ಸಮ್ಮತ ಬೇಡಿಕೆ ಆಗಿದೆ. ನಾವು ಭಾರತೀಯರು ಸಿಖ್, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಜೈನ, ಪಾರ್ಸಿ ಧರ್ಮದಂತೆ ಲಿಂಗಾಯತ್ ಪ್ರತ್ಯೇಕ ಧರ್ಮವಾಗಿದೆ. ಲಿಂಗಾಯತರು ಭಾರತೀಯರು, ಆದರೆ ಒಂದು ಲಿಂಗಾಯತ್ ಸ್ವತಂತ್ರ ಧರ್ಮ ಎಂದು ಪ್ರತ್ಯೇಕ ಮಾನ್ಯತೆ ದೊರೆತಲ್ಲಿ ಎಲ್ಲಾ ಬಸವ ಭಕ್ತರಿಗೆ ಶೈಕ್ಷಣಿಕ ಅನುಕೂಲತೆಗಳು ಹಾಗೂ ಆರ್ಥಿಕ ಅನುಕೂಲತೆ, ಅಂದ್ರೆ ವ್ಯಾಪಾರಕ್ಕೆ ಹಣ ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತದೆ ಹಾಗೂ ವಿಶ್ವಸಂಸ್ಥೆಯಲ್ಲಿ ಲಿಂಗಾಯತ್ ಧರ್ಮಕ್ಕೆ ಮನ್ನಣೆ ದೊರೆಯುತ್ತದೆ. ರವಿವಾರ 7/6/2026 ಸಮುದಾಯ ಭವನ, ಲಿಂಗರಾಜನಗರ, ವಿದ್ಯಾನಗರ, ಹುಬ್ಬಳ್ಳಿಯಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಮನೆ ರಂಜನ ಜಗದ್ಗುರು ತೋಂಟದಾರ್ಯ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರು ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಡಂಬಳ, ಗದಗ ಇವರು ವಹಿಸುವರು. ಅತಿಥಿಗಳಾಗಿ ಸಂಜಯ್ ಮಾಕಳ ಹಾಗೂ ಡಾಕ್ಟರ್ GS ಪಾಟೀಲ್ ಬಸವ ತತ್ವ ಚಿಂತಕರು ಹಾಗೂ ಲಿಂಗಾಯತ್ ಒಳ ಪಂಗಡಗಳ ಸಮಾಜದ ಮುಖಂಡರು ಆಗಮಿಸುವರು. ತಾವುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ರಾಜು ಕೋಟಗಿ, ಹುಬ್ಬಳ್ಳಿ ಧಾರವಾಡ ಪಂಚಮಸಾಲಿ ಅಧ್ಯಕ್ಷರು.